ಇನ್ನು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನ ಅನೇಕ ಏರಿಯಾದಲ್ಲಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿನಿತ್ಯ ಬರ್ತಾ ಇದ್ದಂತಹ ಕಾವೇರಿ ನೀರು ಈಗ ವಾರಕ್ಕೊಮ್ಮೆ ಬರ್ತಾ ಇದೆ. ಅದು ಕೂಡ ಕೇವಲ 1 ರಿಂದ 2 ಗಂಟೆಗಳ ಕಾಲ ಮಾತ್ರ ಬರ್ತಾ ಇದೆ. ಇನ್ನು ಅನೇಕ ಭಾಗದಲ್ಲಿ ಇಂತಹದ್ದೇ ಪರಿಸ್ಥಿತಿ ಕಳೆದ 2 ರಿಂದ 3 ತಿಂಗಳಿಂದ ಇದೆ. ಟ್ಯಾಂಕರ್ ನೀರು ಕೂಡ ದುಬಾರಿ ಆಗ್ತಾ ಇದ್ದು ಸೂಕ್ತ ಸಮಯಕ್ಕೆ ಸಿಗದಂತೆ ಆಗೋಗ್ಬಿಟ್ಟಿದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ, ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಫೆಬ್ರವರಿ ಆರಂಭದಲ್ಲೇ ಸದ್ಯ ಹನಿ ಹನಿ ನೀರಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ನಾನು ಇವತ್ತು ಮೈಲ್ಸಂದ್ರದಲ್ಲಿದ್ದೇನೆ, ಗಮನಿಸ್ತಾ ಇರ್ಬೋದು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ನಾನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇರುವಂತೆ ಇಲ್ಲೂ ಕೂಡ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಕೂಡ ಬೇಸಿಗೆ ಆರಂಭ, ಅದರಲ್ಲೂ ಈಗ ಫೆಬ್ರವರಿಯಲ್ಲೇ ಈ ಪರಿಸ್ಥಿತಿ ಆದರೆ ಮುಂಬರ್ತಕ್ಕಂಥ ಏಪ್ರಿಲ್ ಮೇಗೆ ಬೇಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ಬೋದು ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಒಂದಷ್ಟು ಸೂಚನೆಯನ್ನು ನೀಡಿತ್ತು. ಮೇಡಮ್, ತಮಗೂ ಏನಾದರೂ ನೀರಿನ ಸಮಸ್ಯೆ ಆಗ್ತಾ ಇದೆಯಾ, ಹೇಗೆ? ತುಂಬ ಸಮಸ್ಯೆ ಸರ್. ಈಗೆಲ್ಲ 3 ತಿಂಗಳಿಂದನೂ ಸಮಸ್ಯೆನೇ ನಮಗೆ. ಕಾವೇರಿ ನೀರು ಇಲ್ಲಿವರೆಗೆ ಸ್ವಲ್ಪ ಬಿಡ್ತಾ ಇದ್ರು, ಹೆಂಗೋ ಒಂದು 3 ದಿನ ನಡೀತಾ ಇತ್ತು. ಆಮೇಲೆ ಟ್ಯಾಂಕರ್ ನೀರು ಹಾಕಿಸ್ಕೊತಾ ಇದ್ವಿ. ಇವಾಗ ಕಾವೇರಿ ನೀರನ್ನು ಜಾಸ್ತಿ ಬಿಡ್ತಾ ಇಲ್ಲ. ನಿಮ್ಮ